ನಮಸ್ಕಾರ, ನಾನು ನಿಮ್ಮ ಅನಿತಾ. ರಿಯಲ್ ಎಸ್ಟೇಟ್ ಕ್ಷೇತ್ರದ ಪ್ರಮುಖ ಉದ್ಯಮಿ, ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿಜೆ ರಾಯ್ 2026 ಜನವರಿ 30ರಂದು ಬೆಂಗಳೂರಿನ ನಮ್ಮ ಕಚೇರಿಯಲ್ಲಿ ಮೃತಪಟ್ಟಿರುವುದು ದೇಶಾದ್ಯಂತ ದುಃಖ ತಂದಿದೆ. ಇದೇ ರೀತಿಯ ಮತ್ತೊಂದು ದುಃಖದ ಘಟನೆ ನಮಗೆ ನೆನಪಾಗುತ್ತದೆ. ಕರೆಕ್ಟ್. ಕಾಫಿ ಡೇ ಸಂಸ್ಥಾಪಕ ವಿಜಿ ಸಿದ್ಧಾರ್ಥ ಅವರ ಮರಣವು ದೇಶದ ವ್ಯವಹಾರ ಲೋಕವನ್ನು ಬೆಚ್ಚಿ ಬೀಳಿಸಿತು. ಇದೀಗ ವಿಷಯಕ್ಕೆ ನಾವು ಬರೋಣ. ಏನಾಯ್ತು? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಈ ಘಟನೆ ರಿಯಲ್ ಎಸ್ಟೇಟ್ ಹಾಗೂ ಉದ್ಯಮ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದ್ದು, ಒತ್ತಡ, ಮಾನಸಿಕ ಆರೋಗ್ಯ ಮತ್ತು ಹೆಚ್ಚು ಒತ್ತಡದ ಪರಿಸ್ಥಿತಿಗಳ ಮಾನವೀಯ ಪರಿಣಾಮಗಳ ಬಗ್ಗೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇಷ್ಟೊಂದು ಒತ್ತಡಕ್ಕೆ ಏಕೆ ಉಂಟಾಗುತ್ತದೆ? ಅಂಥ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಏಕೆ ಈ ರೀತಿಯ ತೀರ್ಮಾನಕ್ಕೆ ಬರಬಹುದು? ನೀವು ಇದನ್ನು ಏನು ಹೇಳುತ್ತೀರಾ? ಸಿಜೆ ರಾಯ್ ಅವರ ಮರಣವು ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಸಂಪೂರ್ಣ ಉದ್ಯಮ ಸಮುದಾಯಕ್ಕೂ ದೊಡ್ಡ ಹೊಡೆತವಾಗಿದೆ. ತನಿಖೆ ಮುಂದುವರೆದಿರುವ ಈ ಸಂದರ್ಭದಲ್ಲಿ ಈ ಘಟನೆ ಒಂದು ಮಹತ್ವದ ಸತ್ಯವನ್ನು ನಮ್ಮ ಮುಂದೆ ಇಡುತ್ತದೆ. ಯಶಸ್ಸು, ಹೆಸರು, ಸಂಪತ್ತು ಇದ್ದರೂ ಕೂಡ ವೈಯಕ್ತಿಕ ಅಥವಾ ವೃತ್ತಿಪರ ಒತ್ತಡವು ಯಾರನ್ನಾದರೂ ಕುಗ್ಗಿಸಬಹುದು. ಇಂತಹ ಸಂದರ್ಭಗಳು ನಮಗೆ ಒಂದು ವಿಷಯವನ್ನು ನೆನಪಿಸುತ್ತವೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಲಿ, ಅತಿಯಾದ ತೀರ್ಮಾನಗಳ ಹೊರತಾಗಿ ಸದಾ ಬೇರೆ ಮಾರ್ಗಗಳು ಮತ್ತು ಸಹಾಯ ವ್ಯವಸ್ಥೆಗಳು ಇರುತ್ತವೆ. ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದು, ಸಹಾಯ ಕೇಳುವುದು ಮತ್ತು ಪರಸ್ಪರ ಸಹಾನುಭೂತಿ ತೋರಿಸುವುದು ಅತ್ಯಂತ ಅಗತ್ಯ.